ನೀವು ಮಾತಾಡ್ತಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್. ಯಾಕಂದರೆ ಈಗ ಕಾಂತಾರ ಆಗಲಿ, KGF ಆದ ನಂತರದಲ್ಲಿ ನಮ್ಮ ಇಂಡಸ್ಟ್ರಿ ಬರ್ತಿರೋಂಥ ಸಿನಿಮಾಗಳು ಅಂದರೆ ಕ್ವಾಲಿಟಿ ಇರುವಂಥ ನೇಮ್ ಹೊರಗಡೆ ತುಂಬ ದೊಡ್ಡದಿದೆ. ಮತ್ತೊಂದು ಕಡೆ ನೋಡಿದ್ರೆ ನಮ್ಮವ್ರ ಕಾಲನ ನಮ್ಮನ್ನು ಹೇಳ್ಕೊಂಡು ನೀವು ಹೇಳಿದ್ರಿ ಬೇರೆ ಲ್ಯಾಂಗ್ವೇಜಲ್ಲಿ ಈ ಥರದ್ದೆಲ್ಲ ಚಟುವಟಿಕೆ ಆದಾಗ ಯಾವ ರೀತಿ ಮಾತಾಡ್ತೀರಂತೆ ಎಷ್ಟು ಬೇಸರ ಆಗುತ್ತೆ ಆ ಸಂದರ್ಭದಲ್ಲಿ ಅಂತ. ಸರ್ ಬೇರೆ ಭಾಷೆ ಮಾತು ಬೇಸರ ಆಗತ್ತೆ ಸರ್. ಇದು ಇವಾಗ ನಾವು ಇವಾಗ ಹೆಂಗೆ ಅನ್ಸತ್ತೆ ಅಂತ ಹೇಳಿದ್ರೆ ಏನಪ್ಪ ನಮ್ಮವ್ರದ್ದು ಹಿಂಗೆ ಮಾತಾಡ್ತಾರೆ ಅಂತ ನನಗೆ ಬೇಸರ ಆಗತ್ತೆ ಸರ್. ಅದ್ಯಾವುದೋ ಚಾನಲಲ್ಲಿ ಎಲ್ಲ ನ್ಯೂಸ್ ಎಲ್ಲ ಹೋಗಿದೆ ಸರ್. ನಮಗೆ ಬೇಕಾ ಸರ್ ಇದು? ಅದೇ ಯುದ್ಧ ಅಂತ ಹೇಳ್ತಾರೆ, ಬಟ್ ಪಾಸಿಟಿವ್ ಆಗಬೇಕು ಅನ್ನೋದು ಹೇಳ್ತಾ ಇಲ್ಲ ಯಾರು ಕೂಡ. ಯಾವುದು ಯುದ್ಧ ಅಂತ ಮಾತಾಡ್ತಾ ಇದ್ವಿ ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ, ಆ ಯುದ್ಧ ಈ ಯುದ್ಧ ಪೈರಸಿ ಅಂತ. ಬಟ್ ಪಾಸಿಟಿವ್ ಆಗಬೇಕಾಗಿರೋದು ಇಂಡಸ್ಟ್ರಿನ ಉಳಿಸ್ಕೊಳ್ಳೋಂಥ ಯುದ್ಧ. ಈ ಯುದ್ಧ ಮಾಡಿ ಸರ್, ಪೈರಸಿ ಯುದ್ಧ ಮಾಡಿ. ಈ ಯುದ್ಧ ಎಲ್ಲರೂ ಸೇರ್ಕೊಂಡು ಈ ಯುದ್ಧ ಮಾಡಲೇಬೇಕು ಸರ್. ಈ ಯುದ್ಧ ಮಾಡಲೇಬೇಕು. ಅವ್ರದ್ದು ಇವ್ರದ್ದು ಅಂತಲ್ಲ, ಎಲ್ಲ ಒಗ್ಗಟ್ಟಾಗಿ ಇದ್ದು ಯುದ್ಧ ಮಾಡಬೇಕು ಸರ್. ನಮ್ಮ ಪ್ರೊಡ್ಯೂಸರ್ ಅವರೆಲ್ಲ ಸೇರ್ಕೋಬೇಕು, ಚೇಂಬರ್ ಅವ್ರು ಸೇರ್ಕೋಬೇಕು, ಕಲಾವಿದರು ಸೇರ್ಕೋಬೇಕು, ಎಲ್ಲ ಸೇರ್ಕೋಬೇಕು. ಇವರೆಲ್ಲ ಸೇರಿಕೊಂಡು ಪೈರಸಿನ ಇದು ಏನು ಮಾಡಬೇಕು ಅನ್ನೋದು ಅದನ್ನು ಅವ್ರು ಮಾಡಬೇಕು ಸರ್. ಯಾರ ಮೇಲೆ ಯುದ್ಧ ಮಾಡೋದೇನು ಬೇಡ ಸರ್. ಇದ್ರ ಮೇಲೆ ಮಾಡಿದ್ರೆ ಸಾಕು ಸರ್. ಪೈರಸಿ ಮೇಲೆ ನಮ್ಮಂಥ ಪ್ರೊಡ್ಯೂಸರ್ಗಳಿಗೆ ಹೊಟ್ಟೆ ಉರ್ಸೋದು ಬೇಡ ಸರ್. ನಿಜ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಸರ್ ಮತ್ತೊಂದು ಅಂತಾರೆ, ಈ ಫ್ಯಾನ್ ವಾರ್ ಸ್ಟಾರ್ ವಾರ್ ಹೆಸರಲ್ಲಿ ಮುಗ್ಧ ಅಭಿಮಾನಿಗಳಿದೆಲ್ಲ ಅವರಲ್ಲೂ ಕೂಡ ಒಂದಷ್ಟು ನೆಗೆಟಿವ್ ಥಾಟ್ಸ್ಗಳನ್ನು ತುಂಬುವಂಥ ಕೆಲಸಗಳು ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇರೋದು. ಒಬ್ಬ ಸ್ಟಾರು ಮತ್ತೊಬ್ಬ ಸ್ಟಾರ್ಗೆ ಆಗಬಾರ್ದು ಅನ್ನೋ ಥರ ಲೆಕ್ಕಾಚಾರದಲ್ಲಿ ಒಂದಷ್ಟು ಗ್ಯಾಂಗ್ಗಳು ಜನರು ಅಂದರೆ ಸೆಲೆಬ್ರಿಟಿಗಳ ಮಧ್ಯದಲ್ಲಿ ಅಂದರೆ ಕಲಾವಿದರ ಮಧ್ಯದಲ್ಲಿ ಒಂದಷ್ಟು ಒಡಕು ತರುವಂಥದ್ದು, ನಿರ್ಮಾಪಕರ ಮಧ್ಯೆ, ನಿರ್ದೇಶಕರ ಮಧ್ಯೆ, ಇಂಡಸ್ಟ್ರಿ ಒಳಗಡೆ ಒಂದಷ್ಟು ಕಿತ್ತಾಟ ತರುವಂಥ ಕೆಲಸಗಳಾಗ್ತಾಯಿದೆ. ಅದೇ ನನಗೆ ಗೊತ್ತಿಲ್ಲ ಸರ್. ಈ ಸ್ಟಾರ್ ವಾರು ಗೀರ್ ವಾರು ನನಗೆ ಗೊತ್ತಿಲ್ಲ ಸರ್. ನನ್ನ ವಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸರ್. ಅದು ನನಗೆ ಗೊತ್ತಿಲ್ಲ ಸರ್. ಅದು ನಿಜವಾಗ್ಲೂ ಹೇಳ್ತೀನಿ. ಅದು ಅವ್ರವ್ರದ್ದು ಏನಿದೆಯೋ ಅದನ್ನು ನೋಡಿ ಸರ್. ಅದು ನಾನು ಹೋಗಲ್ಲ ಸರ್. ಯಾಕೆಂದರೆ ಅವ್ರವ್ರದ್ದು ಏನೇನಿರುತ್ತೋ ಅದು ನಮ್ಗೆ ಗೊತ್ತಿಲ್ಲ ಸರ್. ನಾನು ವಾರು ಅನ್ನೋದು ಹೇಳೋದು ಮಾತ್ರ ಹೇಳ್ತಾ ಇರೋದು ಪೈರಸಿ ಸರ್. ನೆಗೆಟಿವ್ ಮಾಡೋರು ಮಾತ್ರ ಸರ್. ದಯವಿಟ್ಟು ಹೇಳ್ತೀನಿ. ಆ ಗ್ಯಾಂಗ್ ಕಟ್ಕೊಂಡಿದ್ದೀರಲ್ಲ ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಮ್ಗೆ ಅದಕ್ಕೆ ಅಂದಂತ ಸರ್. ನಾನು ಹೇಳ್ತೀನಿ ಇದಂತ, ದೇವ್ರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಸರ್. ಇವತ್ತು ನನಗೆ ಮಾಡ್ತಾರೆ ಸರ್, ನಾಳೆ ನಿನಗೆ ಮಾಡ್ತಾರೆ ಸರ್. ಇದು ಕಂಟಿನ್ಯೂ ಚೈನ್ ಲಿಂಕ್ ಥರ ಹೋಗ್ತಾ ಇರುತ್ತೆ ಸರ್. ಅದನ್ನು ಕಟ್ ಮಾಡಿ. ನೀವು ಇವಾಗ ನಿನಗೂ ನನಗೂ ಆಗಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ನೀವು ನನಗೆ ಮಾಡ್ತೀರಾ, ನಾಳೆ ನನ್ನ ಹಿಂದೆ ಒಬ್ರು ಇರ್ತಾರೆ, ನನಗೆ ಗೊತ್ತಿರಲ್ಲ, ಅವ್ರು ನಿಮಗೆ ಮೇಲೆ ಬರ್ತಾರೆ. ನಾನು ಸೈಡ್ಗೆ ಹೋಗ್ಬಿಡ್ತೀನಿ, ಬೇಡಪ್ಪ ನಮ್ಗೆ ಯಾಕೆ ಬೇಕು ಇದೆಲ್ಲ ಬಿಡು ಅಂತ. ಇದೇನಾಗತ್ತೆ ಅಂದರೆ ಇದನ್ನು ನಾವು ಈ ನೆಗೆಟಿವ್ನ ಎತ್ತಿ ಮೇಲೆ ನಾವು ಮೆರೆಸ್ದಂಗೆ ಆಗತ್ತೆ. ಮಾಡಿ ಕೊನೆಗೆ ಥಿಯೇಟ್ರಿಗೆ ಜನನೂ ಬರಲ್ಲ. ಈಗಾಗಲೇ ಬರ್ತಾ ಇಲ್ಲ ಥಿಯೇಟ್ರಿಗೆ ಜನನೂ ಬರಲ್ಲ. ಈ ನೆಗೆಟಿವ್ ಮಾಡಿ ಏನಾಗುತ್ತೆ ಅಂತೇಳಿ ಫಸ್ಟೇ ನೋಡ್ತಾರೆ, ಹಿಂಗೆ ನೋಡ್ತಾರೆ ಪಿಕ್ಚರು. ಈ ಫಸ್ಟ್ ಪಿಕ್ಚರು ಇದೇನೋ ಚೆನ್ನಾಗಿಲ್ವಂತೆ ಬಿಡು ಅಂತ ಆದರೆ ಆಗೋಯ್ತು. ಥಿಯೇಟ್ರಲ್ಲಿ ಹೋಗಿ ನೋಡಲಿ. ನಾವು ಅದನ್ನು ಪ್ರಮೋಷನ್ ತೊಗೊಂಡು ಎಲ್ಲ ಪ್ರಮೋಷನ್ ಮಾಡಿ ಒಳ್ಳೆ ಪಬ್ಲಿಸಿಟಿ ಮಾಡಿ ಜನ ಹೆಂಗೆ ಒಳಗಡೆ ಬರಂಗೆ ಮಾಡ್ತೀವಿ. ಬಂದಿರೋ ತಕ್ಷಣ ಈ ಥರ ಆಗ್ಬಿಟ್ರೆ ಹೆಂಗಾಗತ್ತೆ? ಅದು ಜನ ಹೇಳಿ, ನಾನು ಒಪ್ಕೋತೀನಿ. 100% ಅದು ಒಪ್ಕೋತೀನಿ. ಜನ ಹೇಳ್ದಂಗೆ ನಾನು ಒಪ್ಕೋತೀನಿ. ಅದು ಬಿಟ್ಬಿಟ್ಟು ನೀವು ಅದಕ್ಕೆ ಒಂದೊಂದು ಪಡೆಗಳು ಮಾಡ್ಕೊಂಡು ಎಲ್ಲ ನಮ್ಮ ಇಂಡಸ್ಟ್ರಿ ಅವರೇ ಸರ್. ಇಂಡಸ್ಟ್ರಿ ಒಳಗಡೆನೇ ಸರ್ ಇರೋದು. ಏನು ಮಾತಾಡೋಕ್ಕೆಲ್ಲ ಅಂತ ದೇವ್ರ ಥರ ಮಾತಾಡ್ತಾರೆ. ಇಲ್ಲೊಂದಿರುತ್ತೆ. ಯಾಕೆ ಸರ್ ಅವೆಲ್ಲ? ಯಾಕೆ ಸರ್ ಬೇಕದು? ಮೇಲೊಬ್ಬ ಪರಮಾತ್ಮ ಇರ್ತಾನೆ, ಎಲ್ಲ ನೋಡ್ತಾ ಇರ್ತಾನೆ. ಅದೆಲ್ಲ ನಮಗೆ ಇದಾಗೋದು. ದಯವಿಟ್ಟು ಹೇಳ್ತೀನಿ, ಪೈರಸಿ ಮಾಡೋರಿಗೆ ಇದೆಲ್ಲ ಇದು ಮಾಡೋರಿಗೆ ದಯವಿಟ್ಟು ಹೇಳ್ತೀನಿ, ಇದನ್ನು ಬಿಟ್ಬಿಡಿ. ನಮ್ಮ ಕನ್ನಡ ಇಂಡಸ್ಟ್ರಿ ಚಿಕ್ಕದು. ನಾವು ನೋಡಿ ಇವಾಗ ಒಂದು ಕನ್ನಡ ಇಂಡಸ್ಟ್ರಿಗೆ ನನಗೆ 100 ಜನ ಹೇಳ್ತಾರೆ, ಕನ್ನಡದಲ್ಲಿ ಇಷ್ಟು ನೀನು ದುಡ್ಡಾಗ್ಬಿಟ್ಟು ಹೆಂಗೆ ಎತ್ತುತ್ತೀಯಪ್ಪ ಅಂತ ಹೇಳಿದ್ರೆ ನಾನು ಕ್ಯಾರೆ ಮಾಡಲಿಲ್ಲ ಸರ್. ಖಂಡಿತ ಹೇಳ್ತೀನಿ. ನಮ್ಮ ಹತ್ರ 3 ಸೂಪರ್ ಸ್ಟಾರ್ಗಳಿದ್ದಾರೆ. ಒಳ್ಳೆ ಕಂಟೆಂಟ್ ಇದೆ. ನಿಮಗೆಲ್ಲ ಹೇಳ್ತಾ ಇದೆ, ಒಳ್ಳೆ ಕಂಟೆಂಟಿಗೆ ಏನು ಬೇಕೋ ಅದು ನಾನು ಕೊಟ್ಟಿದ್ದೀನಿ ಸರ್. ಕಂಟೆಂಟ್ಗೆ ಏನು ಬೇಕೋ ಅದು ಕೊಟ್ಟಿದ್ದೀನಿ. ಅದು ಜನ ಸ್ವೀಕಾರ ಮಾಡೋದು ಜನಗಳಿಗೆ ಬಿಟ್ಟಿದ್ದು. ಜನಗಳ ಮೈಂಡಿಗೆ ಬೇರೆ ತುಂಬಿಸ್ಬಾರ್ದಲ್ವಾ ಅಲ್ವಾ? ಇವಾಗ ಸಡನ್ನಾಗಿ ಜನಗಳಿಗೆ ಹೆಂಗೆ ಹೋಗುತ್ತೆ ಹೇಳಿ? ಒಳ್ಳೇದು ಅಂದರೆ ಎಲ್ಲೂ ನಿಂತ್ಕೊಳ್ಳಲ್ಲ, ಕೆಟ್ಟದ್ದು ಅಂದರೆ ನಮ್ಮ ಬಗ್ಗೆ ಎಲ್ಲೇ ಅಷ್ಟೇ. ಇವಾಗ ಒಂದು ಪೇಪರ್ ಓದಬೇಕಾದ್ರೆ ಎಲ್ಲ ಅದು ಇದು ಅಂತೇಳಿ ಯಾವುದೋ ಒಂದು ನೆಗೆಟಿವ್ ಇದ್ದರೆ ಟಕ್ಕಂತ ಕಣ್ಣು ಹಂಗೆ ಹೋಗುತ್ತೆ. ಒಳ್ಳೆ ಸುದ್ದಿ ಇದ್ದರೆ ಹಿಂಗೆ ತಿರುಸ್ತೀವಿ. ಅದು ನಮ್ಗೆ ಗೊತ್ತಿಲ್ವಾ ಸರ್? ಎಲ್ಲ ಯಾಕೆ ಬೇಕು ಸರ್? ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕೇ ಹೊರ್ತು ಈ ಥರ ನೋಡಿ, ಇದೊಂಥರ ಏನಂತ ಹೇಳ್ತಿದ್ದ ಒಂದು ಇದು ಕ್ಯಾನ್ಸರ್ ಇದ್ದಂಗೆ ಸರ್. ಒಂದು ರೋಗ ಇದ್ದಂಗೆ, ಹರಡಬಾರ್ದು. ಇದು ಕ್ಯಾನ್ಸರ್ ಇದ್ದಂಗೆ ಸರ್. ಇದನ್ನು ತಡೆಗಟ್ಟಬೇಕು ಸರ್. ಒಂದು ಅಂತ ನಮ್ಮ ಪಿಕ್ಚರ್ ಅದು 3 ಜನ ಲೆಜೆಂಡ್ರಿಗಳು ಸರ್ ಆ್ಯಕ್ಟ್ ಮಾಡಿದ್ದು. 3 ವರ್ಷ ನನ್ನ ಶ್ರಮ ಸರ್. ನಾನು ಫುಲ್ ಇನ್ವಾಲ್ವ್ ಆಗಿದ್ದೆ ಸರ್. ಹೈಯೆಸ್ಟ್ ಸರ್. ತುಂಬ ಇದಾಗತ್ತೆ ಸರ್. ನನ್ನ ಪಿಕ್ಚರ್ಗೆ ನೆಗೆಟಿವ್ ಅದೊಂದು ಗ್ಯಾಂಗ್ ಇದ್ದು ಪೈರಸಿ ಮಾಡಿದ್ದಂತೂ ನನಗೆ ತುಂಬ ಇದಾಯಿತು ಸರ್.
ಯಾರ್ದಲ್ಲ ಸರ್, ಇವಾಗ ಹೇಳ್ತೀನಿ, ನಾಳೆ ನನಗಾಗತ್ತೆ, ನಾಳೆ ನಿಮಗಾಗತ್ತೆ, ಇನ್ನೊಬ್ರಿಗಾಗತ್ತೆ ಇದನ್ನು ಅಂತಂತ ಯಾವುದಲ್ಲ. ಎಲ್ಲರೂ ಸೇರಿಕೊಂಡು ಅದನ್ನು ಏನು ಮಾಡಬೇಕು ಅಂತ ಮಾಡಬೇಕಷ್ಟೆ. ಇದು ನನ್ನ ಇದು ಸರ್.